ಮೊದಲನೇದಾಗಿ ಈ ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಇಲ್ಲಿನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಎಲ್ಲರೂ ನನ್ನ ಮೇಲೆ ಇಷ್ಟು ಅಭಿಮಾನ ಇಟ್ಟು ಇಲ್ಲಿ ಬಂದು 4 ಮಾತಾಡಬೇಕು ಅಂತ ಕೇಳಿದ್ದಕ್ಕೆ ನಾನು ಅದು ಅವ್ರು ಹೇಳಿದ್ರು ಭಾಳ ರೆಡಿಯಾಗಿ ಒಪ್ಕೊಂಡ್ರು ಅಂತ. ಅದೇನು ದೊಡ್ಡ ಫೇವರ್ ಅಲ್ಲ. ಇಟ್ ಈಸ್ ವಿ ಆರ್ ಆಲ್ ಪಾರ್ಟ್ ಆಫ್ ದ ಸೇಮ್ ಫ್ಯಾಮಿಲಿ. ನಾವೆಲ್ಲ ಒಂದೇ. ಸೊ ನಾನು ಬರ್ದೇ ಇರೋಲ್ಲ ಅನ್ನೋದು ಕ್ವೆಶ್ಚನ್ನೇ ಇಲ್ಲ. ಸೊ ನಾನಿಲ್ಲಿ ಬಂದಿರೋದು ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ ಫೇವರ್, ಇಟ್ ಈಸ್ ಎ ಮ್ಯಾಟರ್ ಆಫ್ ಡ್ಯೂಟಿ. ಐ ಹ್ಯಾವ್ ಟು ಸೇ, ನಾನು ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಲ್ಲ, ನನಗೆ ಈ ಪ್ರಾಕ್ಟೀಸ್ ಮಾಡಿರೋ ಅನುಭವದಲ್ಲಿ ನಾನು 2 ತರಹ ನಮ್ಮ ಬಿಹೇವಿಯರ್ ಬಗ್ಗೆ ವಿಂಗಡಿಸ್ಬೋದು. ಒಂದು, ಕಾನೂನಲ್ಲಿ ಏನು ಹೇಳುತ್ತೆ, ಅಡ್ವೊಕೇಟ್ಸ್ ಆ್ಯಕ್ಟಲ್ಲಿ ಪ್ರೊಫೆಷನಲ್ ಎಥಿಕ್ಸು ಎಲ್ಲ ಬರೆದಿದ್ದಾರೆ, ಅದು ಒಂದು ಭಾಗ. ನನ್ನ ಪ್ರಕಾರ ಇನ್ನೂ ಅದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿರೋದು ಏನಪ್ಪ ಅಂದರೆ ಯಾವುದು ಬರೆದಿಲ್ವೋ ಅದು. ಸೊ ಇವತ್ತು ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಯಾವುದು ಬರ್ದಿಲ್ಲ. ಯಾವುದು ಬರ್ದಿಲ್ಲ ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಯಾವುದು ಬರ್ದಿಲ್ಲದೆ ಇರೋದು ನಾವು ನಮ್ಮ ನಡತೆಯಲ್ಲಿ, ನಾವು ವಕೀಲ ವೃತ್ತಿಯಲ್ಲಿ ನಾವು ಹೇಗೆ ಅದನ್ನು ಅವಲಂಬಿಸ್ಕೋಬೇಕು, ಈ ವಿಷಯ ಬಹಳ ಸೂಕ್ಷ್ಮವಾದ ವಿಷಯ. ಇದನ್ನ ಪುಸ್ತಕದಲ್ಲಿ ಬರ್ದಿಲ್ಲ. ನೀವು ಏನೇ ಪುಸ್ತಕ ಓದಿ, ಕೋರ್ಟ್ ಮ್ಯಾನರ್ಸ್ ಅಂಡ್ ಎಟಿಕೆಟ್ಸ್ ಅಂತ ಪುಸ್ತಕ ಎಷ್ಟು ಸಾವಿರಾರು ಪುಸ್ತಕ ಇದೆ, ಎಷ್ಟು ಓದಿದ್ರು ಅದನ್ನು ನಾವು ನಮ್ಮ ವೃತ್ತಿಯಲ್ಲಿ ನಾವೇ ಅದನ್ನು ಅಳವಡಿಸ್ಕೊಂಡು ನಾವೇ ನಮ್ಮ ನಡತೆಯಾಗಿ ಮಾಡ್ಕೋಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈಗ ಎಷ್ಟೋ ಸಲ ಅದೆಲ್ಲ ನಿಮಗೆ ಗೊತ್ತಿರುತ್ತೆ, ಕಾನೂನಲ್ಲಿ ಒಂದು, ಧರ್ಮ ಒಂದು. ಧರ್ಮ ಕಾನೂನು ಒಂದೇನೋ? ಇಲ್ಲ. ಧರ್ಮದ ಮೇಲೆ ಕಾನೂನು ಬಂದಿರೋದು. ಎಲ್ಲ ಕಾನೂನು ಧರ್ಮದಲ್ಲಿರೋ ರೂಲ್ಸ್ನ, ಧರ್ಮದಲ್ಲಿರೋ ನಿಯಮಗಳನ್ನ ಎಲ್ಲಾನು ಕಾನೂನಲ್ಲಿ ಕಾಣ್ತೀವ? ಇಲ್ಲ. ಯಾವುದು ಈ ಧರ್ಮದ ನಡತೆ ನಮ್ಮ ವೃತ್ತಿಯಲ್ಲಿ, ಅದು ಬಹಳ ಇಂಪಾರ್ಟೆಂಟು. ನೋಡಿ, ಕಪ್ಪು ಕೋಟು ಎಲ್ಲರೂ ಹಾಕೋತಾರೆ. ಈಗ ನಾನು ಹಾಕೊಂಡ್ರೆ ಈ ಸ್ಟ್ರೈಪ್ ಟ್ರೌಸರ್ಸು ಯಾರಾದರೂ ಹಾಕೋಬೋದು. ಏನು ಲಾಯರ್ಗಳೇ ಹಾಕೋಬೇಕು ಅಂತ ಏನಿಲ್ವಲ್ಲ. ಕಪ್ಪು ಕೋಟ್ನ ಬೇರೆ ಯಾರು ಹಾಕೋಬೋದು ಅಂತ ಇದೆಯೋ? ಇಲ್ಲ. ನೀವು ಒಂದು 5 ಸ್ಟಾರ್ ಹೋಟೆಲ್ ಹೋದರೆ ಆ 5 ಸ್ಟಾರ್ ಹೋಟೆಲ್ ಇರೋ ಬೇರೆಯವ್ರು ಕೂಡ ಕಪ್ಪು ಕೋಟ್ ಹಾಕೊಂಡಿರ್ತಾರೆ. ನಾವು ಲಾಯರ್ಗಳು ಯಾವುದು ನಮಗೆ ಪ್ರಮುಖವಾದ ನಮ್ಮ ಡ್ರೆಸ್ ಕೋಡ್, ದಿಸ್ ಇಸ್ ಅವರ್ ಬ್ಯಾಂಡ್ಸ್. ಇದನ್ನ ಯಾರು ಬೇರೆಯವ್ರು ಹಾಕೊಳ್ಳೋಕ್ಕಾಗಲ್ಲ. ಯಾರು ವಕೀಲರಾಗಿ ಎನ್ರೋಲ್ ಆಗಿರ್ತಾರೋ ಅವರು ಮಾತ್ರ ಈ ಬ್ಯಾಂಡ್ಸ್ ಹಾಕೋಬಹುದು. ಈ ಬ್ಯಾಂಡ್ಸ್ ಯಾಕೆ ಅಷ್ಟು ಬೆಲೆ? ನೋಡಿ, ಬಹಳ ಸೂಕ್ಷ್ಮವಾದ ವಿಷಯ ಇದು. ತುಂಬ ಚೆನ್ನಾಗಿ ಹೇಳಿದ್ದಾರೆ. 2 ಇದೆ. ಏನಿದೆ 2? ಏನು ಇದು ಗುರುತಿಸುತ್ತೆ ಅಂದರೆ, ಒಂದು ಕಾನೂನು, ಇನ್ನೊಂದು ಧರ್ಮ. ನಮ್ಮ ವೃತ್ತಿಯಲ್ಲಿ ನಾವು ಆದ್ದರಿಂದ 2 ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಕಾನೂನು ಮಾತ್ರ ಅಲ್ಲ, ಧರ್ಮನೂ ಇರಬೇಕು. ಧರ್ಮ ಮಾತ್ರ ಅಲ್ಲ, ಧರ್ಮ ಕಾನೂನು ಪ್ರಕಾರನೂ ಇರಬೇಕು. ಈ ಕೆಲಸ, ಜವಾಬ್ದಾರಿ ಈ ನಮ್ಮ ಸಮಾಜದಲ್ಲಿ ಒಂದೇ ಒಂದು ವೃತ್ತಿಗೆ ಹುಟ್ಟಿರೋದು. ದಟ್ ಈಸ್ ದ ಲೀಗಲ್ ಪ್ರೊಫೆಷನ್. ನಮ್ಮ ಲೀಗಲ್ ಪ್ರೊಫೆಷನ್ ಈಸ್ ಎ ಸ್ಪೆಷಲ್ ಪ್ರೊಫೆಷನ್. ಯಾಕೆ? ಐ ವಿಲ್ ಶೇರ್ ವಿತ್ ಯು ಸಮ್ ಎಕ್ಸ್ಪೀರಿಯನ್ಸಸ್ ದಟ್ ಐ ಹ್ಯಾವ್ ವೆನ್ ಐ ಇನ್ ಎ ಫ್ಯೂ ಮಿನಿಟ್ಸ್. ನಮ್ಮ ಪ್ರೊಫೆಷನಲ್ಲಿ ನಾವು ಯಾಕೆ ಇಷ್ಟು ಪ್ರಾಮುಖ್ಯತೆ ನಮಗೆ? ನಮ್ಮ ಪ್ರೊಫೆಷನಲ್ಲಿ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿಸ್ ಲೀಗಲ್ ಪ್ರೊಫೆಷನ್? ನಾಲೆಡ್ಜ್. ನಾವು ಬರೀ ಕಾನೂನು ಓದಿದ್ರೆ ಪ್ರಯೋಜನ ಇಲ್ಲ.
ನಾವು ಬೇರೆ ಬೇರೆ ಎಲ್ಲಾನು ಓದಬೇಕು, ಲಿಟ್ರೇಚರ್ ಓದಬೇಕು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಓದಬೇಕು, ಫಿಲಾಸಫಿ ಓದಬೇಕು. ಪ್ರತಿಯೊಂದು ಓದದರೆ ನಾವು ಒಂದು ಒಳ್ಳೆ ವಕೀಲನಾಗೋದು. ನೀವು ಹಣ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಓದಬೇಕಾಗಿಲ್ಲ. 4 ಕೇಸು, ಆ ಕೇಸಲ್ಲಿ ಒಂದು 4 ಫ್ಯಾಕ್ಟ್ಸು ಅದಿದ್ರೆ ಸಾಕು. ಆದರೆ ನಾವು ನಮ್ಮ ಕೊನೆ ಗೋಲ್ ಅಷ್ಟೇನೋ, ಅದು ಆ ಪ್ರಶ್ನೆ ನಮ್ಗೆ ಯಾವಾಗಲೂ ಕಾಡ್ತಾನೇ ಇರಬೇಕು. ವಿ ಹ್ಯಾವ್ ಟು ಕೀಪ್ ಪೇಸ್ ವಿತ್ ಡಿಮಾಂಡಿಂಗ್ ಸೊಸೈಟಿ. ನೋಡಿ, ಯಾವುದಾದ್ರು ಬೇರೆ ವೃತ್ತಿ ತಗೊಳ್ಳಿ, ಡಾಕ್ಟರ್ ಆಗಲಿ, ಆರ್ಕಿಟೆಕ್ಟ್ ಆಗಲಿ, ಇಂಜಿನಿಯರ್ ಆಗಲಿ, ಅವರು ಸಮಾಜದ ಜೊತೆ ನಾವು ಓಡಾಡೋ ಅಷ್ಟು ಅವ್ರು ಓಡಾಡ್ತಾರ? ನೆವರ್. ಡಾಕ್ಟರ್ ಅವ್ರ ಪೇಷಂಟ್ ಮಾತ್ರ ನೋಡ್ಕೋತಾರೆ. ನಾವು ಬರೀ ನಮ್ಮ ಕ್ಲೈಂಟ್ನ ನೋಡ್ಕೊಳ್ಳಲ್ಲ. ನಮ್ಮ ಕ್ಲೈಂಟನ್ನ ನೋಡ್ಕೊಳ್ಳೋ ಜೊತೆ ನಮಗೆ ಕೋರ್ಟಲ್ಲಿ ವ್ಯವಹಾರ ನಡಿಬೇಕಾದ್ರೆ ನಾವು ಹೇಗೆ ನಡತೆ ಇರಬೇಕು, ಕೋರ್ಟ್ ಮಾತ್ರ ಅಲ್ಲ, ನಮ್ಮ ಎದುರು ಪರವಾಗಿ ಇರೋ ವಕೀಲವ್ರ ಜೊತೆ ನಾವು ಹೇಗೆ ನಡ್ಕೋಬೇಕು. ನಾವು ವಾದ ಮಾಡಬೇಕಾದ್ರೆ ನಾವೊಂದು ಡಿಸ್ಟೆನ್ಸ್ ಇಟ್ಕೋಬೇಕು ಬಿಟ್ವೀನ್ ದ ಕ್ಲೈಂಟ್ ಆ್ಯಂಡ್ ಅವರ್ ಸೆಲ್ಸ್. ನಾವು ಎಮೋಷ್ನಲ್ ಆಗಿ ಆರ್ಗ್ಯುಮೆಂಟ್ ಮಾಡಬಾರ್ದು. ನಮಗೂ ಆ ಕಕ್ಷಿಗಾರನ ಕೇಸ್ಗೂ ಬೇರೆ ಥರ ಸಂಬಂಧ ಇಲ್ಲ. ಇದೆಲ್ಲ ಬೇರೆ ವೃತ್ತಿಲಿ ಎಲ್ಲಿ ಬರುತ್ತೆ? ಡಾಕ್ಟ್ರು ಅವ್ರ ಪೇಷಂಟ್ ನೋಡ್ಕೋತಾರೆ ಅಷ್ಟೇ. ಅವ್ರು ಬೇರೆ ಡಾಕ್ಟರ್ ಹತ್ರ ಅವ್ರಿಗೇನು ಪ್ರೊಫೆಷ್ನಲ್ ರಿಲೇಷನ್ಶಿಪ್ ಇದೆಯೋ? ನಮ್ದು ಹಾಗಲ್ಲ. ವಿ ಹ್ಯಾವ್ ಪ್ರೊಫೆಷ್ನಲ್ ರಿಲೇಷನ್ಶಿಪ್ ವಿತ್ ಎವ್ರಿ ಲಾಯರ್, ಈವನ್ ಎ ಲಾಯರ್ who is not concerned with a particular case where we are appearing. ನಾವು ಎಲ್ಲರ ಜೊತೆನೂ ಒಳ್ಳೆಯವರಾಗಿ ನೋಡ್ಕೋಬೇಕು. ಆ ಒಳ್ಳೆಯವರಾಗಿ ನೋಡ್ಕೊಳ್ಳೋದು ಹೇಗೆ ಬರುತ್ತೆ? that is only when you follow the rules of dharma. ಧರ್ಮದ ಬಗ್ಗೆ ನಾವು ಕಾಳಜಿ ಇಟ್ಟು ನಮ್ಮ ವೃತ್ತಿಯನ್ನು ನಾವು ನಡೆಸಿದರೆ ಅದು ವಕೀಲ ವೃತ್ತಿ, ಅದು ವ್ಯಾಪಾರ ಅಲ್ಲ. ನಮ್ಮ ಸಂವಿಧಾನದಲ್ಲೇನೆ ವೃತ್ತಿಗೆ, ವ್ಯಾಪಾರಕ್ಕೆ, ಒಂದು ಇಂಡಸ್ಟ್ರಿಗೆ ಡಿಫ್ರೆನ್ಸ್ ಮಾಡಿದ್ದಾರೆ. ಯಾಕೆ? ನಾನು ಇವತ್ತು 100 ರೂಪಾಯಿ ಕೊಟ್ಟು ಸಾಮಾನು ತಗೊಂಡೆ, ಸಾಯಂಕಾಲದ ಅಷ್ಟೊತ್ತಿಗೆ ಅದನ್ನು 125 ರೂಪಾಯಿಗೆ ಮಾರಿದೆ, ನಾನು 25 ರೂಪಾಯಿ ಲಾಭ ಮಾಡಿದೆ, ಸಂತೋಷವಾಗಿ ಮನೆಗೆ ಹೋದೆ. ಅದು ವ್ಯಾಪಾರಸ್ಥಂದು. ನಾವು ಹಾಗೆಯೋ? we never should be like that. In fact, ನಮ್ಮ ವೃತ್ತಿ ಬರೀ ಕೇಸ್ ಮಾಡೋ ತನಕ ಅಲ್ಲ, ಆ ಕೇಸ್ ಮಾಡಿದ ಮೇಲೂ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ದೀಸ್ ಆರ್ ಆಲ್ ಅನ್ರಿಟನ್ ರೂಲ್ಸ್. ಏನು ಯೋಚನೆ ಮಾಡಬೇಕು? ನಾನು ನಿನ್ನೆ ಕೇಸ್ ಆರ್ಗ್ಯುಮೆಂಟ್ ಮಾಡಿದ್ನಲ್ಲ, ನಾನು ಆ ಕೇಸ್ ಗೆದ್ನಲ್ಲ, ಎದುರು ಪಾರ್ಟಿ ಲಾಯರ್ ಬೇರೆ ಥರ ಆರ್ಗ್ಯುಮೆಂಟ್ ಮಾಡಿದ್ರಲ್ಲ, ನಾನು ಗೆದ್ದಿದ್ದೇನೋ ಭಾಳ ಸಂತೋಷ, ನಮ್ಮ ಕ್ಲೈಂಟ್ಗೆ ಬಹಳ ಸಂತೋಷ ಆಯಿತು, ಅವರು ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ಹೋದರು. ಆದರೆ ನಾವು ಲಾಯರ್ಗಳಾಗಿ ಏನು ಯೋಚನೆ ಮಾಡಬೇಕು? ನಾನೇನೋ ಗೆದ್ದೆ ಸರಿ ನೆನ್ನೆ, ಆದರೆ ಅವ್ರ ಎದುರು ಪಾರ್ಟಿ ಲಾಯರ್ ಹೇಳಿದ್ದಲ್ಲಿ ಆ ಪಾಯಿಂಟ್ ಏನೋ ಇತ್ತಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ದ್ಯಾಟ್ ಈಸ್ ದಿ ಅನ್ರಿಟನ್ ರೂಲ್, ದ್ಯಾಟ್ ಈಸ್ ದಿ ಎಟಿಕೆಟ್ ಆಫ್ ದ ಪ್ರೊಫೆಷನ್. ಯು ಶುಡ್ ನೆವರ್ ಡಿಸ್ಕೌಂಟ್ ವಾಟ್ ಯುವರ್ ಆಪೋಸಿಟ್ ಲಾಯರ್ ಈಸ್ ಸೇಯಿಂಗ್. ನಾವು ಆಪೋಸಿಟ್ ಲಾಯರ್ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿ ಯೋಚನೆ ಮಾಡಬೇಕು. ಸುಮ್ಮನೆ ಏನೋ ಆರ್ಗ್ಯುಮೆಂಟ್ ಮಾಡಿದ್ರು ನೋಡಿ. ನಮ್ಮ ಪ್ರೊಫೆಷನಲ್ಲಿ 3 ಥರ ಭಯ ಇರಬೇಕು. ನೀವು ಸೀನಿಯರ್ ಆಗಿ, ಜೂನಿಯರ್ ಆಗಿ, ಏನೇ ಆಗಿ. 1, ಯು ಶುಡ್ ಹ್ಯಾವ್ ದ ಫಿಯರ್
ಆಫ್ ದ ಕೋರ್ಟ್. ಕೋರ್ಟ್ ಒಳಗೆ ಹೋಗಬೇಕಾದ್ರೆ ಒಂದು ಭಯ ಇರಬೇಕು, ಭೀತಿ ಇರಬೇಕು, ಮರ್ಯಾದೆ ಇರಬೇಕು. ಇದು ನೋವೇರ್ ಇಟ್ ಇಸ್ ರಿಟನ್, ಇಟ್ ಇಸ್ ನಾಟ್ ರಿಟನ್ ಎನಿವೇರ್, ಬಟ್ ದಟ್ ಈಸ್ ದ ಫಂಡಮೆಂಟಲ್ ರಿಕ್ವೈರ್ಮೆಂಟ್ ಆಫ್ ಎ ಲಾಯರ್. ಕೋರ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮರ್ಯಾದೆ ಇರಬೇಕು, ಭಯ ಇರಬೇಕು. ಜಡ್ಜ್ ನಮಗೆ ಏನು ಪ್ರಶ್ನೆ ಕೇಳ್ತಾರೋ ಅದ್ರ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡ್ತಾನೇ ಇರಬೇಕು. ಇನ್ಫ್ಯಾಕ್ಟ್ ನಮ್ಮ ಪ್ರೊಫೆಷನ್ ಅಲ್ಲಿ ಯು ವುಡ್ ಹ್ಯಾವ್ ಹರ್ಡ್ ದ ಸೇಯಿಂಗ್, ಯು ಶುಡ್ ಪ್ಲೇ ದ ಡೆವಿಲ್ಸ್ ಅಡ್ವೊಕೇಟ್ ಅಂತಾರೆ. ಅಂದ್ರೆ ಏನು? ನಿಮ್ಮ ಕ್ಲೈಂಟ್ ಹೇಳಿದನ್ನು ಮಾತ್ರ ಕೇಳಬೇಡಿ, ನೀವು ನಿಮ್ಮ ಒಳಗೇನೆ ಚರ್ಚೆ ಮಾಡಬೇಕು. ನಮ್ಮ ಕ್ಲೈಂಟ್ ಹೇಳಿದ ಸರಿನೋ, ಇದಕ್ಕೆ ಎದುರು ಪಾರ್ಟಿಯವರು ಏನು ಹೇಳ್ತಾರೆ, ಆ ಜಡ್ಜಿ ಏನು ಕೇಳ್ಬೋದು ಪ್ರಶ್ನೆ, ಇದು ನಮ್ಗೆ ಯಾವಾಗಲೂ ಕಾಡ್ತಾನೇ ಇರಬೇಕು. ಕೇಸ್ ನಡೀತಾ ಇರಬೇಕಾದ್ರೂ ಕಾಡಬೇಕು, ಕೇಸ್ ಮುಗಿದ ಮೇಲೂ ಕಾಡಬೇಕು. ಏನಪ್ಪ ಇದು, ಈ ಥರ ಎದುರು ಪಾರ್ಟಿ ಆರ್ಗ್ಯುಮೆಂಟ್ ಮಾಡಿದ್ರಲ್ಲ, ಸರಿನಾ ತಪ್ಪ, ಜಡ್ಜಿ ಈ ಥರ ಹೇಳಿದ್ರಲ್ಲ, ಅದು ಸರಿನಾ ತಪ್ಪ, ನಾವು ಯೋಚನೆ ಮಾಡ್ತಾನೆ ಇರಬೇಕು. ಸೊ ಫಸ್ಟ್ ಈಸ್ ಫಿಯರ್ ಆಫ್ ದ ಕೋರ್ಟ್. ಸೆಕೆಂಡ್, ಯು ಮಸ್ಟ್ ಹ್ಯಾವ್ ದ ಫಿಯರ್ ಆಫ್ ದ ಕ್ಲೈಂಟ್. ನಮ್ಮ ಲಾಯರ್ಗಳಿಗೆ ನಮ್ಮ ಆಸ್ತಿ ಏನು? ನಮ್ಮ ಆಸ್ತಿ ಕುರ್ಚಿ, ಟೇಬಲ್ಲು, ಆಫೀಸು, ಕಂಪ್ಯೂಟರು, ಏರ್ ಕಂಡೀಷನರ್ ಅಲ್ಲ, ಲೈಬ್ರರಿ ಅಲ್ಲ. ಇಟ್ ಈಸ್ ಅವರ್ ರೆಪ್ಯುಟೇಷನ್. ಹೂ ಬಿಲ್ಡ್ಸ್ ಅವರ್ ರೆಪ್ಯುಟೇಷನ್? ಇಟ್ ಈಸ್ ಅವರ್ ಕ್ಲೈಂಟ್. To build a good reputation is possible only when you have a satisfied client. I am not saying a client whose case you have won. Even a client whose case you have lost can be a satisfied client. That is the most important asset. In fact, I will tell you, I want to share with you an instance that happened. ನಮ್ಮ ಬೆಂಗಳೂರಲ್ಲಿ ನೀವೆಲ್ಲರೂ ಕೇಳಿರ್ಬೋದು, ಅವ್ರ ಹೆಸರು ಎಸ್.ಜಿ. ಸುಂದರಸ್ವಾಮಿ ಅಂತ ಒಬ್ಬರು ಬಹಳ ದೊಡ್ಡ ವಕೀಲರಿದ್ರು. ನಾನು ಅವಾಗ ಜೂನಿಯರ್ ಆಗಿರ್ಬೇಕಾದ್ರೆ ಅವ್ರಿಗೆ ಎಷ್ಟೋ ಕೇಸಸ್ ಎಲ್ಲ ಎಂಗೇಜ್ ಮಾಡಿದ್ದೆ, ಅದೆಲ್ಲ ಸರಿ. ಒಂದು ಮ್ಯಾಟರ್ ಲೋಯರ್ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡಿದೆ ನಾನು. ಇಂಜಂಕ್ಷನ್ ಬೇಕು ಅಂತ ಪ್ಲೇಂಟಿಫ್ ಪರವಾಗಿ ವಜಾ ಆಯಿತು ಅಪ್ಲಿಕೇಶನ್ನು. ಅವರು ಆ ಕ್ಲೈಂಟ್ ಏನು ಮಾಡಿದ್ರು, ಆ ಆರ್ಡ್ರನ್ನ ತಗೊಂಡು ಹೋಗಿ ನೆಟ್ಟಿಗಾಗಿ ಸುಂದರಸ್ವಾಮಿಯವ್ರ ಆಫೀಸಿಗೆ ಹೋದರು. ಈ ಥರ ನಾನು ಲೋಯರ್ ಕೋರ್ಟಲ್ಲಿ ಸೋತಿದ್ದೀನಿ, ಹೈಕೋರ್ಟ್ಗೆ ಅಪೀಲ್ ಹಾಕಬೇಕು, ನೀವೇ ಮಾಡಬೇಕು. Look at the conduct and the etiquette of the person. I can never forget all that. ಅವರೇನು ಹೇಳಿದ್ರು, ಇಲ್ಲ ನೀವು ವಾಪಸ್ಸು ರಾಘವನ ತಾನೇ ಹೋಗಿ ಅವರೆಲ್ಲ ಮಾಡಲಿ ಅಪೀಲು, ಅವರಿಗೆ ಏನಾದರೂ ನನ್ನ ಸಹಾಯ ಬೇಕು ಅನ್ನಿಸಿದರೆ ಅವರೇ ನನಗೆ ಫೋನ್ ಮಾಡಕ್ಕೆ ಹೇಳಿ. That was at the initial stages of my practice. That client came and told me, sir, I went to Mr. Sundaraswamy directly. He refused to accept the brief. He said, go back to that lawyer and come only through him. ಅವ್ರು ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇದೆ ಸರ್. ನನಗೆ ಅದಕ್ಕೆ ವೆದರ್ ಐ ಆಮ್ ಕ್ವಾಲಿಫೈಡ್ ಆರ್ ನಾಟ್, ಐ ಡೋಂಟ್ ನೋ, ಬಟ್ ಲುಕ್ at his behavior. That is how we should be when we are dealing with the younger lawyers of the profession. We should always be very, very sensitive to how it will affect the practice of the Kiriya Vakila. That is a very important aspect of our manners in the profession. ಇದು ಎಲ್ಲೂ ಬರೆದಿಲ್ಲ ಇದೆಲ್ಲ. Then the third fear you must have is fear of the opposite lawyer. Opposite lawyer ನೆನ್ನೆ ತಾನೇ ಕಾಲೇಜಿಂದ ಬಂದು ಇವತ್ತು ಎನ್ರೋಲ್ ಆಗಿ ನಾಳೆ ಕೇಸ್ ಮಾಡ್ತಾ ಇರ್ಬೋದು.
ನೀವು ಭಾಳ ಸೀನಿಯರ್ ಲಾಯರ್ ಆಗಿರ್ಬೋದು, ಮೇಕ್ಸ್ ನೋ ಡಿಫರೆನ್ಸ್. ಎ ಯಂಗ್ ಲಾಯರ್ ಕ್ಯಾನ್ ಡೂ ಎ ರಿಮಾರ್ಕಬಲ್ ಜಾಬ್. ಅಂದರೆ ಏನು, ನಿಮ್ಮ ಎದರ್ ಪಾರ್ಟಿ ಲಾಯರ್ನ ಧೋರಣೆಯಿಂದ ಕಾಣಬೇಡಿ. ಗೋ ಟು ಕೋರ್ಟ್ thinking that the opposite lawyer would have prepared the case 100%. ಅವ್ರು ಮಾಡ್ತಾರೋ ಮಾಡಲ್ವೋ ಅದು ಅವ್ರ ಧರ್ಮ. ಬಟ್ ನೀವು as part of the preparation for the case, which is part of the professional ethics that we have to follow. Again I am saying, ಇದೆಲ್ಲೂ ಬರ್ದಿಲ್ಲ. ನೀವು ಹೇಗೆ ಕೇಸ್ ಪ್ರಿಪೇರ್ ಮಾಡ್ಕೋಬೇಕು, ಎಷ್ಟು ಟೈಮ್ ಮಾಡಬೇಕು, ನೀವು ಯಾವ ಥರ ರೆಡಿ ಆಗಬೇಕು, ಅದೆಲ್ಲೂ ಬರ್ದಿಲ್ಲ. ಅದು ನಿಮ್ಮ ಧರ್ಮ. ಸೊ ಪ್ರಿಪೇರ್ ಯುವರ್ ಕೇಸ್ ಇನ್ ಎ ಮ್ಯಾನರ್ ವೇರ್ ಯು ವಿಲ್ ಥಿಂಕ್ ದಟ್ ದ ಆಪೋಸಿಟ್ ಪಾರ್ಟಿ ಲಾಯರ್ ಹ್ಯಾಸ್ ಪ್ರಿಪೇರ್ಡ್ ದ ಕೇಸ್ 100%. ಈ ಮೂರು ಭಯ ಇದ್ದೇ ಇರಬೇಕು. ಯಾವಾಗ ಈ ಮೂರು ಭಯ ಇಲ್ಲವೋ, ಮೈ ರೆಸ್ಪೆಕ್ಟ್ಫುಲ್ ಸಜೆಷನ್ ಟು ಎವ್ರಿಬಡಿ ಇಸ್ ಪ್ಲೀಸ್ ಸ್ಟಾಪ್ ಪ್ರಾಕ್ಟೀಸ್ ಆಸ್ ಎ ಲಾಯರ್. ಯಾಕಂದರೆ ಇದು ನಮ್ಮ ವಕೀಲ ವೃತ್ತಿಗೆ ಅವಮಾನ ತಂದುಬಿಡುತ್ತೆ ನಾವು ಇದನ್ನು ಮಾಡದೇ ಇದ್ರೆ. ನಾವು ಹೀಗಿರಬೇಕಾದ್ರೆ ನೋಡಿ, ನಾವು ನಮ್ಮ ಕೋರ್ಟಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು. ನೀವು ಜೂನಿಯರ್ ಆಗಿರಿ, ಸೀನಿಯರ್ ಆಗಿರಿ, ಯಾರೇ ಆಗಿರಲಿ, ಅದಕ್ಕೆ ಈ ರೂಲ್ಸ್ಗೆ ಎಕ್ಸೆಪ್ಷನ್ ಇಲ್ಲ. ನನ್ನ ಯಾರೋ ಕೇಳಿದ್ರು, ಸೀನಿಯರ್ ಲಾಯರ್ಗಳಿಗೂ ಸೀನಿಯರ್ ಇಲ್ಲದೇ ಇರೋ ಡೆಸಿಗ್ನೇಟೆಡ್ ಪದಾಂಕಿತ ಇಲ್ಲದೇ ಇರೋ ಸೀನಿಯರ್ ಲಾಯರ್ಗಳಿಗೂ ಏನು ವ್ಯತ್ಯಾಸ ಇದೆ ಅಂತ ಕೇಳಿದ್ರು. ನಾನು ಹೇಳಿದೆ, ನೋಡಿ, so far as your duty to the court is concerned, same. Just because you are a senior lawyer, you cannot say anything and everything and go away. ಜವಾಬ್ದಾರಿ ಇರಬೇಕು. ಏನು ಹೇಳ್ತೀನೋ ಅದ್ರಲ್ಲಿ ಮರ್ಯಾದೆ ಇರಬೇಕು. ಏನು ಹೇಳ್ತೀನೋ ಅದರಲ್ಲಿ ನಿಯತ್ತಿರಬೇಕು. ನೀವು ಜೂನಿಯರ್ ಆದರೂ ಅದೇ ಮಾಡಬೇಕು, ಸೀನಿಯರ್ ಲಾಯರ್ ಆದರೂ ಅದೇ ಮಾಡಬೇಕು. ಸೊ ದಟ್ಸ್ ಅ ಕಾಮನ್ ಫ್ಯಾಕ್ಟರ್. ಸೆಕೆಂಡ್, you owe a duty to the client. You have to have 100% devotion to your client's cause. ಸೀನಿಯರ್ ಲಾಯರ್ ಅಂತ ನನಗೆ ಟೈಮ್ ಇಲ್ಲ, ನಿಮ್ಮ ಕೇಸ್ಗೆ ಇಷ್ಟೇ ಟೈಮ್, ಎರಡೇ ನಿಮಿಷ, ಟೈಮ್ ಇಲ್ದರೆ ತಗೋಬೇಡಿ. ಯಾರು ಬಲವಂತ ಮಾಡ್ತಾರೆ? ತಗೊಂಡ ಮೇಲೆ ನಿಯತ್ತಿಂದ ಮಾಡಿ. ಯಾರಾದರೂ ರೂಲ್ಸ್ ಇದೆಯೋ ಲಾಯರು ಇಷ್ಟೇ ಕೇಸ್ ತಗೋಬೇಕು ಅಂತ? ಇಲ್ವಲ್ಲ. ಒಂದಿನಕ್ಕೆ 20 ಕೇಸ್ ಮಾಡ್ಬೋದು. ಟೈಮ್ ಇಲ್ದರೆ ತಗೋಬೇಡಿ. ಏನು ಪ್ರಯೋಜನ? 20 ಕೇಸ್ ತಗೊಂಡು ಅದರಲ್ಲಿ 10 ಕೇಸ್ಗೆ ಹೋಗದೆ ಆ ಥರ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಸೊ ಕ್ಲೈಂಟ್ ಬಗ್ಗೆ ನಾವು ನಿಯತ್ತಿಂದ ಇರಬೇಕು. ಕಾಮನ್ ಫ್ಯಾಕ್ಟರ್. ನಾವು ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನೀವು whether you are designated senior or whether you are not a designated senior does not really matter. When you grow in the profession and you take the position of a mentor, ನಾನು ಕಿರಿಯ ವಕೀಲರಿಗೆ ಹೇಗೆ ವಕೀಲ ವೃತ್ತಿ ನಡೆಸಬೇಕು ಅನ್ನೋದು ಅವರಿಗೆ ಒಂದು ಮಾರ್ಗ ತೋರಿಸ್ಬೇಕು. ಹಾಗಿರ್ಬೇಕಾದ್ರೆ ನಮ್ಮ ಡ್ಯೂಟಿ ಏನು? ಸೀನಿಯರ್ ಲಾಯರ್ಗಳಾಗಿ ಡೂ ನಾಟ್ ಡಿಸ್ಕರೇಜ್ ಎ ಜೂನಿಯರ್. ತಪ್ಪು ಮಾಡ್ತಾರೆ, ನಾವು ತಪ್ಪು ಮಾಡೇ ಮುಂದೆ ಬಂದಿರೋದು. ಏನಿದೆ ಅದ್ರ ಮಹಾ? ತಪ್ಪು ಮಾಡ್ತಾರೆ. ಆದ್ದರಿಂದ ತಪ್ಪು ಮಾಡಿದ್ದಾರೆ ಅಂತ ಅವ್ರನ್ನ ನಾವೇನಾದರೂ ಚೀಮಾರಿ ಮಾಡಿಬಿಟ್ರೆ ಅವರು ಪ್ರೊಫೆಷನ್ ಬಿಟ್ಟು ಹೋಗ್ಬಿಡ್ತಾರೆ. ದಟ್ ಈಸ್ ನಾಟ್ ದ ಕರೆಕ್ಟ್ ವೇ ಆಫ್ ಡೂಯಿಂಗ್ ಇಟ್. I will tell you what happened in one case. ನನಗೆ ಯಾರೋ ಲಾಯರ್ಗಳು ಬ್ರೀಫ್ ಮಾಡೋಕ್ಕೆ ಬಂದಿದ್ದರು. ಕ್ಲೈಂಟ್ಸ್ ಅದೇನೋ ಬಂದಿದ್ದರು. ಯಂಗ್ ಮ್ಯಾನ್, he was possibly in the profession for about 5-6 years or 8 years. ಅವ್ರ ಕ್ಲೈಂಟ್ಸ್ ಎಲ್ಲ ಬಂದಿದ್ದರು.
ಡಿಸ್ಕಸ್ ಮಾಡಿದ್ಮೇಲೆ ಐ ಫೌಂಡ್ ದಟ್ ದ ಲಾಯರ್ ಹ್ಯಾಡ್ ಮಿಸ್ಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದ ಕೇಸ್. If that point was not there anywhere in the pleading. Now, if that point was not there, then we would have lost the case. Now, I was thinking about it. ಏನು ಹೇಗೆ ಮಾಡೋದು ಅಂತ. Then I said, ಎಲ್ಲ ಕೇಳ್ಬಿಟ್ಟು, ಸರಿ, we will think about it. ನಾನು ನಿಮಗೆ ಫೋನ್ ಮಾಡ್ತೀನಿ, ಆಮೇಲೆ ಮಾತಾಡೋಣ, ವಿಲ್ ಡಿಸ್ಕಸ್ ಇಟ್ ಫರ್ದರ್ ಆ್ಯಂಡ್ ದೆನ್ ಫೈನಲೈಸ್ ವಾಟ್ ವಿ ಶುಡ್ ಡೂ ಅಂತ ಆ ಮೀಟಿಂಗ್ನ ಕ್ಲೋಸ್ ಮಾಡಿದೆ. ಆಮೇಲೆ ಐ ಟೆಲಿಫೋನ್ ಟು ದಟ್ ಲಾಯರ್ ಆ್ಯಂಡ್ ಸೆಡ್, ನೋಡ್ರಿ, ಈ ಇಂಪಾರ್ಟೆಂಟ್ ಪಾಯಿಂಟು ಇಲ್ವೇ ಇಲ್ವಲ್ಲ, ಪ್ಲೀಡಿಂಗೇ ಇಲ್ವಲ್ಲ, ಹೆಂಗೆ ಆರ್ಗ್ಯುಮೆಂಟ್ ಮಾಡೋದು, ಇದು ಭಾಳ ಇಂಪಾರ್ಟೆಂಟ್ ಕೇಸು, ಈ ಪಾಯಿಂಟ್ ಇಲ್ಲದೆ ಇದ್ದರೆ ನಿಮ್ಮ ಕೇಸೇ ಇಲ್ಲ ಅಂತ ಅವ್ರಿಗೆ ಪ್ರೈವೇಟಾಗಿ ಫೋನ್ ಮಾಡಿದೆ. ಆಮೇಲೆ ಹೇಳಿದೆ ಅವ್ರಿಗೆ, ನೋಡಿ, ಒಂದು ಕೆಲಸ ಮಾಡಿ, ಒಂದು ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಹಾಕ್ಬಿಡಿ. ನಾನು ಹೇಳಿದೆ ಅಂತ ಆ ಕ್ಲೈಂಟ್ ಹೇಳಬೇಡಿ. ಸೀನಿಯರ್ ಹೇಳಿದ್ರು ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಹಾಕ್ಬೇಕಂತೆ ಅಂತ ಹೇಳಬೇಡಿ. ನೀವೇನೇ ಆ ಪಾಯಿಂಟ್ ಹುಡುಕ್ದೆ ಅಂತ ಹೇಳಿ ನಿಮ್ಮ ಅಪ್ಲಿಕೇಶನ್ ಹಾಕಿ. ದ್ಯಾಟ್ ಈಸ್ ದ ವೇ ಆಫ್ ಹ್ಯಾಂಡ್ಲಿಂಗ್ ಇಟ್. Because if the client had come to know that their lawyer had missed the point, they would have walked out of that lawyer. Why? Okay, he missed the point. So what? Every one of us miss point. ನಾವೇನು ಬೃಹಸ್ಪತಿಗಳ? ಎಲ್ಲಾನು ನಮಗೆ ಗೊತ್ತಿರೋದಕ್ಕೆ. So you must handle those situations very carefully. This is the only profession where you owe a duty to another lawyer. You owe a duty to a lawyer who is opposing you. You owe a duty to a lawyer who is unconnected with the case. ನಾವು ಲಾಯರ್ಗಳಾಗಿ ಮಾತಾಡ್ಬೇಕಾದ್ರೆ ಒಬ್ರಿಗೊಬ್ರಿಗೆ ರೂಡಾಗಿ ಮಾತಾಡ್ತಾರ? ನೆವರ್ ಯು ಶುಡ್ ಡೂ ಇಟ್. ವಿ ಶುಡ್ ನೆವರ್ ಡೂ ಇಟ್. ವಿ ಆರ್ ರೆಸ್ಪೆಕ್ಟಬಲ್ ಮೆಂಬರ್ಸ್ ಆಫ್ ಒನ್ ಫ್ಯಾಮಿಲಿ ಅನ್ನೋ ಆ ಭಾವನೆಯಿಂದ ನಾವು ನಡ್ಕೊಂಡ್ರೆ ನಮಗೂ ಮರ್ಯಾದೆ, ನಮ್ಮ ವೃತ್ತಿಗೂ ಮರ್ಯಾದೆ. ಅಂಡ್ ಲಾಯರ್ಸ್ ಏನಾದರೂ ಸರಿಯಾಗಿ ಮಾಡದೇ ಇದ್ದರೆ, ಧರ್ಮದ ಪ್ರಕಾರ ನಡ್ಕೊಳ್ದೇ ಇದ್ದರೆ, ಅವರು ಗುಡ್ ಮ್ಯಾನರ್ಸ್ ಇಟ್ಕೊಳ್ದೇ ಇದ್ದರೆ, the first thing that will be affected is the reputation of the court. ನೀವು ಆ ಕೇಸಲ್ಲೇ ಇರಿ, ಕೇಸಲ್ಲಿ ಇಲ್ಲದೆ ಇರಿ, ಏನಪ್ಪ ಈ ಲಾಯರ್ಗಳೆಲ್ಲ ಹೀಗೆ ಅಂತ ಹೇಳಿದ ತಕ್ಷಣ ಕೋರ್ಟ್ ಮರ್ಯಾದೆ ಹೋಯ್ತು. ಏನು ಅದಕ್ಕೆ ನಮಗೆ ಈ ನೋಡಿ, ಯಾವ ಬೇರೆ ಪ್ರೊಫೆಷನಲ್ಲೂ ಈ ಥರ ಇಲ್ಲ. ವಿ ಹ್ಯಾವ್ ಟು ಬಿ ವೆರಿ ವೆರಿ ಕಾಶಿಯಸ್ ಅಬೌಟ್ ಅವರ್ ಬಿಹೇವಿಯರ್. ಕೋರ್ಟಲ್ಲಿ ಮಾತ್ರ ಅಲ್ಲ, ಬೀದಿಲೂ ಅಷ್ಟೇ. ನಾವು ಅನ್ಫಾರ್ಚುನೇಟ್ಲಿ ಇಟ್ ಹಸ್ ಹ್ಯಾಪನ್ಡ್. I will give you an instance, and I cannot forget that instance. I said, why did the gentleman behave this way ಅಂತ ನನಗೆ ಈಗಲೂ ಮನಸ್ಸಲ್ಲಿದೆ. ನಾವು ಹೊರಗಡೆ we have to behave in a very gentlemanly way. We have to behave in a very dignified way. I will give you a small instance that happened in court. One day, I came to court, to the High Court, on time. In fact, I came at 10:15 itself. I had parked my car correctly in the parking lot. I finished my work and came down. I had found that somebody else, and that somebody else was not some public lawyer, had parked his car right behind my car. So I could not remove my car. I waited for more than 45 minutes, waiting for that car to be moved. Amel bandru. All that I told that, I don't say he was a young man. He was a middle-aged man. He knew all of us. We were, ಏನ್ರಿ ನಾ ಇಷ್ಟೊತ್ತು ಕಾಯ್ಬೇಕಾಗಿತ್ತಲ್ಲಪ್ಪ ಅಂತ ನಾನು ಅವ್ರಿಗೆ. You know the reaction? What should have been a gentlemanly reaction? Oh, sorry sir, ಏನು ಸ್ವಲ್ಪ ಡಿಲೇ ಆಗೋಯ್ತು ಕೋರ್ಟಲ್ಲಿ, I could not come. Well, it happens, we all know it. He said, ನಾ ಏನು ಮಾಡೋಕ್ಕಾಗುತ್ತೆ, ಕೋರ್ಟಲ್ಲಿ ಲೇಟ್ ಆದರೆ ನಾವು ಜವಾಬ್ದಾರರ?
ದೆನ್ ಐ ಟೋಲ್ಡ್ ಹಿಮ್, ಐ ಸೆಡ್ ತಪ್ಪಾಯಿತು, ನಿಮ್ಮ ಹತ್ರ ಮಾತಾಡಿದ್ರೆ ತಪ್ಪಾಯಿತು. ನಾಟ್ ಎ ಗುಡ್ ಬಿಹೇವಿಯರ್. We should conduct ourselves properly. These are manners. There are special rules of manners for lawyers. And if you don't obey and follow those manners, you are going to degrade the profession. You will very, very, very bad thing is going to happen, namely that institution will come down. In respect of your behavior outside. So, ಕೋರ್ಟ್ ಎಟಿಕೆಟ್ ಒಂದು, ಕೋರ್ಟಲ್ಲಿ ಹೇಗಿರ್ತೀರೋ ಅದು ಒಂದು, ಕೋರ್ಟ್ ಹೊರಗಡೆ ಹೇಗಿರ್ತೀರೋ ಅದು ಈಕ್ವಲಿ ಇಂಪಾರ್ಟೆಂಟ್. ನೋಡಿ, ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಸಿಂಪಲ್ ಥಿಂಗ್ಸ್. ಈಗ ನಮ್ಮ ಕೋರ್ಟಲ್ಲಿ ಎವ್ರಿ ಕೋರ್ಟ್ ಹಾಲ್ ಭಾಳ ಚೆನ್ನಾಗಿರುತ್ತೆ. ಅದರಲ್ಲಿ ಎಲ್ಲ ಆ ಜಡ್ಜ್ ಬರೋ ರೀತಿ ಒಂಥರ ಇರುತ್ತೆ. ಜಡ್ಜ್ ಬಂದಾಗ ನಾವೆಲ್ಲ ನಿಂತ್ಕೋತೀವಿ. ಜಡ್ಜ್ನ ಮರ್ಯಾದೆಯಿಂದ ಕಾಣಬೇಕು. ಯಾಕೆ? ಅದು ಜಡ್ಜಿಗೆ ಮರ್ಯಾದೆನೋ, ಆ ಕುರ್ಚಿಗೆ ಮರ್ಯಾದೆನೋ, ಅಥವಾ ಈ ಸಂಸ್ಥೆಗೆ ಮರ್ಯಾದೆನೋ? ವೈಯಕ್ತಿಕವಾಗಿ ಯಾರಿಗೂ ಮರ್ಯಾದೆ ಇಲ್ಲ. ಅದು ಆ ಕುರ್ಚಿಗೆ ಮರ್ಯಾದೆ, ಆ ಸಂಸ್ಥೆಗೆ ಮರ್ಯಾದೆ. ನಾವು ಯಾವಾಗ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತೀವೋ, ನಾವು ಯಾಕೆ ನಿಂತ್ಕೋತೀವಿ? ನೀವು ಹೊರಗಡೆ ಯಾರು ಬಂದಾಗೂ ನೀವು ನಿಂತ್ಕೊಂಡ್ರು ಒಂದೇ, ಬಿಟ್ಟರು ಒಂದೇ. ಕೋರ್ಟಲ್ಲಿ ನಿಂತ್ಕೋಬೇಕು. ಬಟ್ ಎಲ್ಲದೂ ಬರ್ದಿದ್ಯೋ, ಜಡ್ಜ್ ಬಂದಾಗ ನಿಂತ್ಕೋಬೇಕು ಅಂತ ಬರ್ದಿದ್ಯೋ? ಜಡ್ಜ್ ನಾವು ನಮಸ್ಕಾರ ಮಾಡಿ ಕೂತ್ಕೋತೀವಿ. ಕೋರ್ಟ್ ಒಳಗಡೆ ಬರಬೇಕಾದ್ರೆ ನಮಸ್ಕಾರ ಮಾಡಿ ಬರಬೇಕು. ಕೋರ್ಟ್ ಹೊರಗಡೆ ಹೋಗಬೇಕಾದ್ರೆ ವಿ ಶುಡ್ ಗೋ ಡೌನ್ ಟು ದ ಕೋರ್ಟ್ ಅಂಡ್ ಗೋ. ವೈ? ಬಿಕಾಸ್ ಇಟ್ ಈಸ್ ಅ ಟೆಂಪಲ್ ಆಫ್ ಜಸ್ಟಿಸ್. ಆ ಟೆಂಪಲ್ ಆಫ್ ಜಸ್ಟಿಸ್ ಅಲ್ಲಿ ಅರ್ಚಕರು ಯಾರು? ಜಡ್ಜ್ ಅಲ್ಲ, ನಾವು ವಕೀಲರು. ನಾವೇ ನಮ್ಮ ದೇವಸ್ಥಾನದಲ್ಲಿ ಮರ್ಯಾದೆ ತೋರಿಸದೇ ಇದ್ರೆ ಇನ್ಯಾರು ತೋರಿಸ್ತಾರೆ? ನಾನು ಹೇಳ್ತೀನಿ ಕೇಳಿ. ಇನ್ನೊಂದು ಆಯ್ತು. ಒನ್ ಇನ್ಸಿಡೆಂಟ್ ಹ್ಯಾಪನ್ ಇನ್ ಕೋರ್ಟ್. ಐ ವಾಸ್ ಸ್ಟ್ಯಾಂಡಿಂಗ್ ಇನ್ ದಿ ಕಾರಿಡಾರ್ ಆಫ್ ದ ಕೋರ್ಟ್ ಒನ್ ಡೇ. ಯಾರೋ ಒಬ್ರು ಲಾಯರ್ ಬಂದರು. ಸರ್, ಇವತ್ತೇನಾಯ್ತು ಗೊತ್ತಾ ಸರ್ ಅಂದರು. ಏನಪ್ಪ ಆಯಿತು ಅಂದರೆ, ಆ ಜಡ್ಜ್ ಏನೋ ಹೇಳಿದ್ರು, ಚೆನ್ನಾಗಿ ಜಡ್ಜ್ನ ಬೈದ್ಬಿಟ್ಟೆ ಸರ್. ಚೀಮಾರಿ ಆಗೋದು ಜಡ್ಜ್ಗೆ. ಅವ್ರು ಏನು ಮಾತಾಡಲೇ ಇಲ್ಲ. ಆಮೇಲೆ ಹಿ ಥಾಟ್ ಐ ಆಮ್ ಗೋಯಿಂಗ್ ಟು ಸೇ, ಒಳ್ಳೆ ಕೆಲಸ ಮಾಡಿದ್ರಿ, ಹಾಗೆ ಇರಬೇಕು. ಬಟ್ ಮೈ ರಿಯಾಕ್ಷನ್ ವಾಸ್ ಒನ್ ಆಫ್ ಶಿಯರ್ ಕಂಟೆಂಪ್ಟ್. ಇವರು ಜಡ್ಜಿ ಏನು ಹೇಳಿದ್ರು, ಅದ್ರ ಬಗ್ಗೆ ಇವರು ಜಡ್ಜ್ನ ಓಪನ್ ಕೋರ್ಟಲ್ಲಿ ಚೀಮಾರಿ ಮಾಡಿದ್ರೆ ಯಾರ ಘನತೆಗೆ, ಯಾರ ಗೌರವಕ್ಕೆ ಧಕ್ಕೆ ಬಂತು? ಸಂಸ್ಥೆಗೆ, ಆ ಕೋರ್ಟ್ಗೆ ಧಕ್ಕೆ ಬಂತು. ಇವತ್ತಿದ್ದಾರೆ ಆ ಜಡ್ಜು, ನಾಳೆ ಅವ್ರು ರಿಟೈರ್ ಹೋಗ್ತಾರೆ. ನಾವು ಇವತ್ತು ಪ್ರಾಕ್ಟೀಸ್ ಮಾಡ್ತೀವಿ, ನಾವು ಹೋಗ್ತೀವಿ. ಆದರೆ ನೀವು ಇರೋಷ್ಟು ದಿನ ಆ ಸಂಸ್ಥೆ ಮೇಲೆ ಒಂದು ಕಲ್ಲೆಸು ಹೋದರೆ ಏನು ಪ್ರಯೋಜನ? ಇದೇನಾಯಿತು? ಇದು ಅವರ ಈಗೋ, ಅಹಂ. ನಾನು ಆ ಜಡ್ಜ್ ಮೇಲೆ ಇವತ್ತು ಜೋರು ಮಾಡಿಬಿಟ್ಟೆ, ಆ ಜಡ್ಜ್ಗೆ ಭಾಳ ಮುಖ ಚಿಕ್ಕದಾಗೋಯ್ತು. ಸರಿ, ಇನ್ನೊಂದು ಯೋಚನೆ ಮಾಡಲೇ ಇಲ್ಲ ಅವರು. ಅಲ್ಲಿ ಕೋರ್ಟಲ್ಲಿ ಅಷ್ಟೊಂದು ಜನ ಕಕ್ಷಿಗಾರರು ಕೂಗ್ತಿರ್ತಾರೆ. ಅವ್ರಿಗೆಲ್ಲ ಏನು ಇಂಪ್ರೆಷನ್ ಬರುತ್ತೆ? ಈ ಲಾಯರ್ಗಳ ಕೋರ್ಟಲ್ಲಿ ಏನು ಬೇಕಾದರೂ ಹೇಳಿ ಆ ಜಡ್ಜಿ ಮಾತಾಡೋಕ್ಕೆ ಆಗಲ್ಲ. ನಮ್ಮ ಲಾಯರ್ ನೋಡಿ ಹೇಗ ಜಡ್ಜಿ ಮೇಲೆ ತಲಾಟೆ ತಗೊಂಡ್ಬಿಟ್ರು. ಯಾಕೆ ಬೇಕು? ಈಸ್ ದಟ್ ಎ ಪ್ರಾಪರ್ ಕಾಂಡಕ್ಟ್? There are certain things that happen in court. You see, the relationship between bar and bench idiyalla, it is a very delicate relationship. It is not a formal relationship. It is not an informal relationship. Judges trust the lawyers. Lawyers should trust the judge. If that two-way trust is not there, the court will not work. ಸೊ ನಾವೇನು ಮಾಡಬೇಕು ಲಾಯರ್ಗಳಾಗಿ?
ಜಡ್ಜಿಗಳನ್ನ ಯಾವತ್ತು ಯಾವ ಕಾರಣಕ್ಕೂ ನಾವು ಚೀಮಾರಿ ಮಾಡಬಾರ್ದು. ಫಸ್ಟ್ ರೂಲ್. Sometimes a judge may say something in court which ನಮ್ಗೆ ಅಷ್ಟು ಹಿಡಿಸದೇ ಇರ್ಬೋದು, ಬಟ್ ನಮ್ಗೆ ಹೇಳ್ಕೊಟ್ಟಿರೋದು ಏನು? ದಟ್ ಇಸ್ ವೈ ವಿ ಆರ್ ಲಾಯರ್ಸ್. ವಿ ಹ್ಯಾವ್ ಟು ಮ್ಯಾನ್ಯುಪ್ಯುಲೇಟ್ ಇನ್ ಕೋರ್ಟ್ ಇನ್ ಸಚ್ ಎ ವೇ ದಟ್ ಯು ವಿಲ್ ಮೇಕ್ ಯುವರ್ ಪಾಯಿಂಟ್ ಬಟ್ ಸ್ಟಿಲ್ ಬಿ ಪೊಲೈಟ್. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಐರನ್ ಫಿಸ್ಟ್ ಇನ್ ಎ ವೆಲ್ವೆಟ್ ಗ್ಲೌ ಅಂತ. ಯು ಶುಡ್ ಬಿ ವೆರಿ ಪೊಲೈಟ್ ಟು ದ ಜಡ್ಜ್, ಬಟ್ ಯೆಟ್ ಸೇ, ವೆಲ್, ಐ ಹ್ಯಾವ್ ಎ ಪಾಯಿಂಟ್. ಈಗ ಫಾರ್ ಎಕ್ಸಾಂಪಲ್, ನಾವು ಒಂದೇ ಪಾಯಿಂಟ್ನ 3-4 ಸಲ ಹೇಳಿರ್ತೀವಿ. ನಾವೆಲ್ಲರೂ ಮಾಡೇ ಮಾಡ್ತೀವಿ ಅದನ್ನು. ನಾವು ಲಾಯರ್ಗಳಾಗಿ ಏನು ಒಂದು ಸ್ಟ್ರಕ್ಚರ್ಡ್ ಆಗಿ ಇವತ್ತು ಒಂದು ಪಾಯಿಂಟ್ ಮಾಡಿದ್ದೀವಿ, ಅಷ್ಟೇ ಸೆಕೆಂಡ್ ಪಾಯಿಂಟ್ ಹೋಗ್ತೀವಿ, ಬೇರೆ ಪಾಯಿಂಟ್ ಫಸ್ಟ್ ಪಾಯಿಂಟ್ ಬರೋದೇ ಇಲ್ಲ ಅಂತ ಹೇಳ್ತೀವ? ಇಲ್ಲ, ನಾವು ವಿ ರಿಪೀಟ್. ಇಟ್ ಈಸ್ ಪಾರ್ಟ್ ಆಫ್ ಓರಲ್ ಅಡ್ವೊಕೇಸಿ. ನಾವು after having repeated the same point more than once, if the judge says, ನೀವು ಯಾರಿಗೆ ಅಪಿಯರ್ ಆಗ್ತಾ ಇದ್ದೀರಿ? ಅಪನೆಂಟ್ಗ, ರೆಸ್ಪಾಂಡೆಂಟ್ಗ, ಪ್ಲೇಂಟಿಫಾ, ಡಿಫೆಂಡೆಂಟಾ ಅಂತ 15 ನಿಮಿಷ ಆದಮೇಲೆ ಕೇಳಿದ್ರೆ, there are 2 ways of reacting. ನಾ ಹೇಳಿದ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಒನ್ ವೇ. ಇಸ್ ದಟ್ ದ ಕರೆಕ್ಟ್ ವೇ? ಇಟ್ ಮೇ ಬಿ ಟ್ರೂ. ನಾನು 4 ಸಲ ಹೇಳಿದ್ದೀನಿ, ಈ 15 ನಿಮಿಷ ಆರ್ಗ್ಯುಮೆಂಟ್ ಆದಮೇಲೆ ನೀವು ಪ್ಲೇಂಟಿಫ್ಗ, ಡಿಫೆಂಡೆಂಟ್ಗ ಅಂತ ಕೇಳಿದ್ರೆ, ಆ ಜಡ್ಜಿ ಮಲ್ಕೊಂಡಿದ್ರಾ, ಇಲ್ಲ ಅವ್ರಿಗೆ ಬುದ್ಧಿ ಇಲ್ವಾ, ಅವ್ರಿಗೆ ದಡ್ರಾ, ವಾಟ್ ಎವರ್ ಹಿ ಮೇ ಬಿ, ಯು ಶುಡ್ ನೆವರ್ ಸೇ ನಿಮ್ಗೆ ಅರ್ಥ ಆಗಲಿಲ್ಲ ನಾ ಹೇಳಿದ್ದು. ಇನ್ಸ್ಟೆಡ್ ಆಫ್ ಸೇಯಿಂಗ್, ಐ ಆಮ್ ಸಾರಿ, ಐ ವಿಲ್ ಮೇಕ್ ಮೈ ಸೆಲ್ಫ್ ಕ್ಲಿಯರ್. ಐ ಆಮ್ ಸಾರಿ, ಐ ಡಿಡ್ ನಾಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಪ್ರಾಪರ್ಲಿ. ಐ ವಿಲ್ ಟ್ರೈ ಒನ್ಸ್ ಅಗೇನ್. It's a very nice way of doing it. It's a very neat way of doing it. That is the speciality of a lawyer. What is the unique selling proposition for a lawyer? Sir, clients know the case more than the lawyer knows. ನಿಜ ಎಲ್ಲಿದೆ, ಸುಳ್ಳೆಲ್ಲಿದೆ ಅನ್ನೋದು ಕಕ್ಷಿಗಾರರಿಗೆ ಇಬ್ಬರಿಗೂ ಫಸ್ಟ್ ಕ್ಲಾಸ್ ಆಗಿ ಗೊತ್ತು. ನಾವೇನು ಮಾಡ್ತೀವಿ, ಕಕ್ಷಿಗಾರ ಹೇಳಿದ್ದನ್ನು ಅರ್ಥ ಮಾಡ್ಕೊಂಡು ಬರಿತೀವಿ. ಏನೋ ಒಂದು ಸಾಕ್ಷಿ ಇರುತ್ತೆ, ಆ ಸಾಕ್ಷಿಲಿ ಎಷ್ಟು ನಿಜವೋ ಎಷ್ಟು ಸುಳ್ಳೋ ದೇವರೇ ಬಲ್ಲ, ಅದ್ರ ಮೇಲೆ ನಾವು ವಾದ ಮಾಡ್ತೀವಿ. ಅದು ನಮ್ಮ ವೃತ್ತಿ, ದಟ್ಸ್ ಓಕೆ. ಬಟ್ ಕ್ಲೈಂಟ್ ಯಾಕೆ ಲಾಯರ್ ಹತ್ರ ಬರಬೇಕು? ವೈ ಕಾಂಟ್ ಹಿ ಗೋ ಡೈರೆಕ್ಟ್ಲಿ ಟು ದ ಜಡ್ಜ್ ಕೋರ್ಟ್ ಅಂಡ್ ಆರ್ಗ್ಯೂ ಹಿಸ್ ಓನ್ ಕೇಸ್? ಇಬ್ಬರಿಗೂ ಅವ್ರ ಕೇಸ್ ಫಸ್ಟ್ ಕ್ಲಾಸಾಗಿ ಗೊತ್ತು. ಏನೇನಾಯಿತು ಆ ಮೀಟಿಂಗಲ್ಲಿ, ಯಾರ್ಯಾರು ಏನೇನು ಹೇಳೋದು, ಏನೇನು ಒಪ್ಪಂದ ಆಯಿತು ಎಲ್ಲ ಗೊತ್ತು. ಅದು ಬರ್ದಿಲ್ಲ, ಬಟ್ ದೇ ನೋ ಎಕ್ಸಾಕ್ಟ್ಲಿ ವಾಟ್ ಹಸ್ ಹ್ಯಾಪನ್. ವೈ ಕಾಂಟ್ ದೇ ಡೂ ಇಟ್? ದೇ ಡೋಂಟ್ ಡೂ ಇಟ್ ಬಿಕಾಸ್ ದೇ ರೆಕಗ್ನೈಸ್ ದಟ್ ವಿ ಲಾಯರ್ಸ್ ಹ್ಯಾವ್ ದಿಸ್ ಸ್ಪೆಷಲ್ ಸ್ಕಿಲ್. ವಿ ಹ್ಯಾವ್ ದಿಸ್ ಕೋರ್ಟ್ ಕ್ರಾಫ್ಟ್. Court craft is a very, very important aspect of the practice of the lawyer. In fact, I will tell you one experience that I had. Long ago, I had briefed Mr. Soli Sarabji for a matter. High Court, he possibly had just demitted office as attorney at that point of time. ಅವರು ಬೆಂಗಳೂರಿಗೆ ಬಂದರು. ಇಟ್ ವಾಸ್ ಎ ಫೇರ್ಲಿ ಹೆವಿ ಮ್ಯಾಟರ್ ವಿಚ್ ಇನ್ವಾಲ್ವ್ಡ್ ಅ ಲಾಟ್ ಆಫ್ ಸ್ಟೇಕ್ಸ್. ಸೊ ಅವ್ರು ಬಂದಿದ್ರು. ನಮ್ಮದು ಐಟಮ್ ನಂಬರ್ 55 ಏನೋ ಇತ್ತು. ಅವರು ವೆಸ್ಟ್ ಎಂಡ್ ಹೋಟೆಲಲ್ಲಿದ್ದರು. ನಾನು ಹೇಳಿದೆ, ಸರ್ ನೀವು ಇಲ್ಲೇ ಇರಿ, ಇಲ್ಲಿ ವೆಸ್ಟ್ ಎಂಡ್ ಹೋಟೆಲಿಂದ ಹೈಕೋರ್ಟ್ಗೆ 10 ನಿಮಿಷನೂ ಆಗಲ್ಲ, ನಾನು ಐಟಮ್ ನಂಬರ್ 30 ಆದಾಗ ನಿಮಗೆ ಹೇಳಿ ಕಳಿಸ್ತೀನಿ, ಆವಾಗ ತಾವು ಬನ್ನಿ ಅಂದರೆ. ಯು ನೋ ವಾಟ್ ಹಿ ಸೆಡ್? A person of his experience said, no, this is the first time I am appearing before this particular judge. So, I will come at 10:30. I would like to follow the judge's thinking. I mean, a man of his experience. Everybody knows who Soli Sarabji is. Everybody knows.
Any judge is going to respect him. But he never took the court for granted. He came at 10:30. Even though our matter reached at 12:30. 10:30 12:30 ತನಕ ಸುಮ್ಮನೆ ಕೋರ್ಟಲ್ಲಿ ಕೂತ್ಕೊಂಡು ಬೇರೆ ಕೇಸಲ್ಲಿ ಹೇಗೆ ಆಗ್ತಾ ಇದೆ ಆ ಜಡ್ಜ್ ರಿಯಾಕ್ಷನ್ ಏನು ಫಾಲೋ ಮಾಡ್ತಾ ಇದ್ರು. ಇಟ್ ವಾಸ್ ಎ ಗ್ರೇಟ್ ಲೆಸನ್ ಫಾರ್ ಮೀ. ನೆವರ್ ಟೇಕ್ ಅ ಜಡ್ಜ್ ಫಾರ್ ಗ್ರಾಂಟೆಡ್. You should study the judge. And ನಮಗೆ see, today it is a very difficult situation for a judge, and therefore our court manners and court etiquette also has to change commensurate with the challenges that the court is facing. Now you have 300 matters in court. The judge has to work from morning 10:30 to 4:45 continuously. ನಾವು ಒಂದು ಕೇಸ್ ಮುಗಿಸೋಡೋಗ್ತೀವಿ, ಅವರು ಕೇಳ್ತಾನೇ ಇರಬೇಕು. ಅವ್ರು ಸ್ವಲ್ಪ ಹಾಗೆ ಹೀಗೆ ಏನಾದರೂ ಮಾತಾಡಿದ್ರೆ ಇಟ್ ಬಿಕಮ್ಸ್ ಎ ಮ್ಯಾಟರ್ ಆಫ್ ಗ್ರೇಟ್ ಅನಾಯನ್ಸ್ ಫಾರ್ ಅಸ್. ಇಸ್ ದಟ್ ದ ಕರೆಕ್ಟ್ ಥಿಂಗ್ ಟು ಡೂ? ಇಸ್ ದಟ್ ಕೋರ್ಟ್ ಮ್ಯಾನರ್ಸ್? ಇಸ್ ದಟ್ ಎಟಿಕೆಟ್? ಲುಕ್, ಜಡ್ಜ್ ಇಸ್ ಆಲ್ಸೋ ಎ ಹ್ಯೂಮನ್ ಬೀಯಿಂಗ್. ಅವರು ಪಾಪ 300 ಕೇಸ್ 400 ಕೇಸ್ ಮಾಡ್ತಾ ಇದ್ದಾರೆ ದಿನಕ್ಕೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಗ್ನಗ್ತಾನೇ ಇರಬೇಕು ಅಂದರೆ ಅವ್ರ ಮನುಷ್ಯರು ಇಲ್ಲ ಮೆಷಿನೋ? ಆಬ್ವಿಯಸ್ಲಿ ದೇ ಆರ್ ಹ್ಯೂಮನ್ ಬೀಯಿಂಗ್ಸ್. ಸ್ವಲ್ಪ ಅವ್ರಿಗೆ ಮಾರ್ಜಿನ್ ಕೊಡಿ. ದ್ಯಾಟ್ ಈಸ್ ಪಾರ್ಟ್ ಆಫ್ ಅವರ್ ಡ್ಯೂಟಿ ಆಸ್ ಲಾಯರ್ಸ್. ಸಿ, ದೇರ್ ಆರ್ ಗುಡ್ ಜಡ್ಜಸ್, there are very intelligent judges, there are not so intelligent judges, there are very intelligent lawyers, there are not so intelligent lawyers. ಲಾಯರ್ಗಳಲ್ಲೂ ಹೀಗೂ ಇದ್ದಾರೆ, ಜಡ್ಜ್ಗಳಲ್ಲೂ ಹಾಗೆ ಇದ್ದಾರೆ. Now, how do we maintain the balance in the interest of the institution? ಅದಕ್ಕೋಸ್ಕರನೇ ಹೇಳೋದು, ಆಸ್ ಎ ಲಾಯರ್ ಇಟ್ ಈಸ್ ಅವರ್ ಡ್ಯೂಟಿ ಟು ರೈಸ್ ಟು ದ ಲೆವೆಲ್ of the most intelligent judge and carry on a conversation. ಸ್ವಲ್ಪ ಜನ ಜಡ್ಜಿಗಳು ಬಹಳ ಬುದ್ಧಿವಂತರು. ಅವರು ಕೇಸ್ ಲಾ, ಪ್ರಿನ್ಸಿಪಲ್ಸ್, ಸೆಕ್ಷನ್ಸ್ ಎಲ್ಲ ಗೊತ್ತು. ನಾವು ಅವರಿಗೆ ಅವರ ಜೊತೆ ನಾವು ವಾದ ಮಾಡಬೇಕು ಅಂದರೆ ನಾವು ಅದಕ್ಕೆ ರೆಡಿಯಾಗಿರಬೇಕು. There may be a judge who is very, very dull. ಅವರಿಗೆ ನೀವು ಕಾಂಪ್ಲಿಕೇಟ್ ಮಾಡಿಬಿಟ್ರೆ ಅವ್ರಿಗೇನು ಅರ್ಥ ಆಗಲ್ಲ. ಅದಕ್ಕೆ ಅಂತ ಜಡ್ಜ್ನ ಬೈತೀರೋ? ನೋ ನೋ. ನಾವು ಯೋಚನೆ ಮಾಡಬೇಕು, ಈ ಜಡ್ಜಿಗೆ ನಾವು ಭಾಳ ಕಾಂಪ್ಲಿಕೇಟೆಡ್ ಆಗಿ ಹೇಳಿಬಿಟ್ರೆ ಅವ್ರಿಗೆ ಅರ್ಥ ಆಗಲ್ಲ. ಆದ್ದರಿಂದ ಇದನ್ನು ನಾನು ಹೇಗೆ ಸಿಂಪಲ್ ಆಗಿ ಹೇಳಬೇಕು, ಅವ್ರಿಗೆ ಹೇಗೆ ಅರ್ಥ ಅದು ನಮ್ಮ ಟ್ಯಾಕ್ಟ್. ಅದು ಸೊ ಹೋಗ್ಬಿಟ್ಟು ಜಡ್ಜಿಗೆ ಭಾಳ ಕಾಂಪ್ಲಿಕೇಟ್ ಮಾಡಿ ನಿಮ್ಗೇನು ಅರ್ಥ ಆಗಲಿಲ್ಲ ಅಂತ ಹೇಳ್ತೀವ? ದಟ್ ಈಸ್ ನಾಟ್ ಮ್ಯಾನರ್ಸ್. ದಟ್ ಈಸ್ ಜಸ್ಟ್ ನಾಟ್ ಡನ್ ಇನ್ ಕೋರ್ಟ್. ವಿ ಆಲ್ವೇಸ್ ಸೇ ದ ಜಡ್ಜ್ ನೋಸ್ ಎವ್ರಿಥಿಂಗ್, ಬಟ್ ಐ ಹ್ಯಾವ್ ಟು ಡೂ ಮೈ ಡ್ಯೂಟಿ ಅಂತ ಹೇಳಿದ್ರೆ ಜಡ್ಜು ಕೇಳ್ತಾರೆ, ನಮಗೂ ಮರ್ಯಾದೆ, ಆ ಕೇಸು ಚೆನ್ನಾಗಿ ನಡೆಯುತ್ತೆ. ನಾವು ಕೋರ್ಟಿಂದ ಹೊರಗೋ ನಮಗೆ ಲಾಯರ್ಗಳಿಗೇನು? ನಾವು ಕೇಸ್ ಗೆದ್ದರೆ ಸಂತೋಷ, ಗೆಲ್ಲದೆ ಇದ್ದರೆ ನಾವೇನು ಹತ್ಕೊಂಡು ಹೋಗಲ್ಲ. ಆಲ್ರೈಟ್, ನಮ್ಮ ಕೆಲಸ ನಾವು ಮಾಡಿದ್ವಿ, ಕಕ್ಷಿಗಾರರ ಅದೃಷ್ಟ ಆಗಲಿಲ್ಲ ಅಷ್ಟೇ, ನಾವೇನು ಮಾಡೋಕ್ಕಾಗುತ್ತೆ? ಬಟ್ ನಾವು ನಮ್ಮ ಕೆಲಸನ ಸರಿಯಾಗಿ ಮಾಡಿದ್ವಾ? ಸುಮ್ಮನೆ ಎವ್ರಿ ಟೈಮ್ ಕೋರ್ಟಲ್ಲಿ ರೇಸ್ ಯುವರ್ ವಾಯ್ಸ್ ಯಾಕೆ ಬೇಕು? ವಾಟ್ ಫಾರ್ ಶುಡ್ ಯು ರೇಸ್ ಯುವರ್ ವಾಯ್ಸ್ ಇನ್ ಕೋರ್ಟ್? A judge can do it because he has to run the system. Judge can say, Mr. Counsel, ಸಾಕು ನೀವು ವಾದ ಮಾಡಿದ್ದು, ನಿಮ್ಮ ಪಾಯಿಂಟ್ ಅರ್ಥ ಆಯಿತು, ಆದರೆ ನಾನು ನಿಮ್ಮ ಪರವಾಗಿಲ್ಲ. ಜಡ್ಜಿ ನಮ್ಮ ಪರವಾಗಿಲ್ಲ ಅಂತ ಹೇಳಿದ ತಕ್ಷಣ ನಾವು ಜಡ್ಜ್ ಮೇಲೆ ಶುಡ್ ಬಿ ಪೌನ್ಸ್ ಆನ್ ಹಿಮ್? ನಾನು ಇನ್ನೂ ಆರ್ಗ್ಯೂಮೆಂಟ್ ಮಾಡಲೇಬೇಕು? ನಾಟ್ ಕರೆಕ್ಟ್. Okay, you have argued, you have put the point, judge is not agreeing with you, so what? Aglilla. This is court manners. We should know where we have to stop.
Because judge's time is public time, lawyer's time is private time. And now we will argue for eternity. But judge cannot give that. He has to give time for everybody. So we have to be understanding about it. That is part of etiquette. Now that we have ಇದೆಲ್ಲ ನೋಡಿದ್ದೀವಿ. Now there's one very important thing that I want to point out to you. I told you about the importance of our bands. Why is it that we are given a uniform? ಡಾಕ್ಟರ್ಗಳಿಗೆ ಬರೀ ಹಾಸ್ಪಿಟ್ಲ್ ಇರ್ಬೇಕಾದ್ರೆ ಒಂದು ಕೋಟು, ಅದೇ ಅವ್ರು ಕ್ಲಿನಿಕಲ್ ಹೋಗ್ಬೇಕಾದ್ರೆ ಅವ್ರು ಕೋಟ್ ಗಿಟ್ ಹಾಕೊಳ್ಳಲ್ಲ. Because they don't go to a public institution. Why is it that we are given this uniform? We are given this uniform for one very important reason, that in the eyes of law and justice, everybody is the same. ನೀವು ಬಹಳ ಮೇಧಾವಿ ಲಾಯರ್ ಆಗಿರಿ, ಬಹಳ ಸಕ್ಸಸ್ಫುಲ್ ಲಾಯರ್ ಆಗಿರಿ, ನೀವು ಬಹಳ ಹಣ ಇರೋ ಲಾಯರ್ ಆಗಿರಿ, ನೀವು ಬಹಳ ಜೂನಿಯರ್ ಲಾಯರ್ ಆಗಿರಿ, ಹಣ ಇಲ್ಲದೆ ಇರೋ ಲಾಯರ್ ಆಗಿರಿ, ಎಲ್ಲರೂ ಒಂದೇ. When you go to court, where is the question of making a discrimination between one lawyer and another? All of us look the same. We are all the same. That is the reason why there is so much of importance given to dress. Therefore, first point that we as lawyers must know, it is part of court manners, it is part of court etiquette, is please dress well. Dress well means not that you should make it a very expensive dressing. Whatever you wear must be neat. Whatever you wear must be clean, because that reflects our professional standing, not the individual standing. Individual standing, you can dress whatever you want elsewhere. But our profession as lawyers will be greatly benefited if all of us adhere to a good, decent dress code. First point. Second, we have to observe towards the court a very respectable demeanor. ನೀವು ಜಡ್ಜಿಗಳನ್ನ ಲಾರ್ಡ್ ಅಂತ ಕೂಗ್ತಿರೋ, ಆನರ್ ಅಂತ ಕೂಗ್ತಿರೋ, ಸರ್ ಅಂತ ಕೂಗ್ತಿರೋ, ಮೇಕ್ಸ್ ನೋ ಡಿಫರೆನ್ಸ್. Why do you, what is the meaning behind each of this? Only meaning is that I have given you a lot of respect, especially because you are sitting in the chair. The judge may be a person who is just 30 years in age. You may be a lawyer who is 75 years old. Makes no difference. Judge is a judge, lawyer is a lawyer. In this relationship, there is no superior, inferior. That's the most important. A judge is not superior, lawyer is not inferior. Both of us have the same responsibility, namely ensuring that the court system is conducted properly. You have one role to play, I have another role to play. Ashte. There is no question of one superior, one inferior. Therefore, when you address a judge as my lord, or your honor, or sir, it doesn't mean that I am subservient, I am a servant of you, therefore ನಾನು ಮಹಾರಾಜ ಹತ್ರ ಹೋಗಿ ಬುದ್ಧಿಯವರೇ ಅಂತ ನಾನು ಕೇಳ್ತಾ ಇಲ್ಲ. That is not the relationship. Therefore, when we use these words, you are really respecting the institution. That is the most important. That's why I don't like this controversy of should you address a judge as lord? Why should we? It is some British colonial practice. Doesn't matter as long as you are respectful. And there should be some way in which you will respect the judge. So use any one of these words.
So therefore, respect towards the court is the most important aspect of the practice of our profession, and that is court manners. We should respect the judge. Third, when a question is put by the judge, it is a duty of the lawyer not to get annoyed. Even if the judge has expressed a view against the lawyer, you should take it gracefully. Please understand one thing, that our right is to make a submission. The duty of the court is to decide the case. The decision can be in your favor, it can be against, but the judge is discharging his duty. We are discharging our duty. Our role stops at making a submission. Judge's role begins when the submission is complete and he has to decide the case. Let us therefore, both lawyer and judge, ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ಮಾಡಿದರೆ ಒಬ್ಬರು ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡ್ತೀವಿ. That is a very important aspect. Now there is another very important rule which I want you to please keep in mind. Many of the judges, especially as we become older in the profession, many of those who are occupying the position of a judge would have been your juniors. So what? Even when your junior becomes a judge, or somebody with whom you go for coffee every day in the morning when you come to court, when he was a lawyer, you may be his very close friend, but the moment that person becomes a judge, the fundamental rule or the manners of the profession is maintain distance. ನಿಮ್ಮ ಕೆಲಸ ನೀವು ಮಾಡಿ, ನನ್ನ ಕೆಲಸ ನಾನು ಮಾಡ್ತೀನಿ. Judge's position should be respected because a judge is being watched. So if you are interested in your friend's reputation, if you are interested in maintaining the reputation of the court, please observe this etiquette. Maintain a distance between your former friend and now. Not that he is your enemy. Our part of our ಕೆಲಸ ಮಾಡಲಿ. We don't have to be too friendly with him. It is our duty. We should not take advantage of our friendship with a judge. That is a very, very important rule of unwritten rules. These unwritten rules are more important than written rules. Idu namma samskara. These are the rules of dharma. Dharma for a lawyer. The other important aspect which you have to keep in mind is this. I'll tell you on that one instance that happened in court. I had succeeded in a trademark injunction application before the trial court. Appeal ಹಾಕಿದ್ರು. Appeal ಅಲ್ಲಿ I am talking about when I was possibly 10 years in the profession. ಅವಾಗ ಯಾರೋ ಸೀನಿಯರ್ ಲಾಯರ್ ಅಪಿಯರ್ ಆಗಿದ್ರು. I told my client, do you also want to engage a senior lawyer? Because ಅವರು ಸೀನಿಯರ್ ಲಾಯರ್ ಕರ್ಕೊಂಡ್ಬರ್ತಾ ಇದ್ದಾರಪ್ಪ, ನಿನಗೂ ಸೀನಿಯರ್ ಲಾಯರ್ ಬೇಕು ಅಂದರೆ ನಾನು ಐ ವಿಲ್ ಎಂಗೇಜ್ ಸಂಬಡಿ. ನಮ್ಮ ಕ್ಲೈಂಟ್ ಇಲ್ಲ ಸರ್, ನನಗೆ ಐ ಕಾಂಟ್ ಅಫೋರ್ಡ್ ಎ ಸೀನಿಯರ್ ಲಾಯರ್, ಏನಾಗುತ್ತೋ ನೀವೇ ಮಾಡಿ. ಸೊ ಐ ವಾಸ್ ವೆರಿ ಕನ್ಸರ್ನ್ ವಾಟ್ ದಟ್ ದಿ ಅದರ್ ಸೈಡ್ ಸೀನಿಯರ್ ಲಾಯರ್ ವುಡ್ ಸೇ. ಅದಲ್ಲೂ ಸುಂದರ್ ಸ್ವಾಮಿಯರೇ ಅಪಿಯರ್ ಆಗಿದ್ದು ಕತೆ. ಹಿ ವಾಸ್ ಅಪೋಸಿಂಗ್ ಮೀ ಇನ್ ದಟ್ ಮ್ಯಾಟರ್. ಐ ಆಮ್ ಟೆಲಿಂಗ್ ಯು ದಿಸ್ ಬಿಕಾಸ್ ವಾಟ್ ಎ ಜೆಂಟಲ್ಮನ್ ಹಿ ವಾಸ್. ಐ ವಾಂಟ್ ಯು ಟು ಪ್ಲೀಸ್ ಕೀಪ್ ದಟ್ ಇನ್ ಮೈಂಡ್. Sundar Swami, how I remember, it was Mr. Sundar Swami who was opposing me. I was half afraid what he would say in court. I thought that he will find fault with my pleading and say, ಏನಿದು ಪ್ಲೀಡಿಂಗು ಇಲ್ಲ ಏನಿಲ್ಲ, ವಾಟ್ ಕೈಂಡ್ ಆಫ್ ಎ ಟ್ರೇಡ್ ಮಾರ್ಕ್ ಕೇಸ್ ಇಸ್ ಅಂತ ಹೇಳ್ಬಿಡ್ತಾರೆ ಹಾಕು ಅಂತ ನಂಗೆ ಭಾಳ ಭಯ ಆಯಿತು. ಅದೇನ ಹೇಳಿದ್ರೆ ನನ್ನ ಕ್ಲೈಂಟು ಹೇಳೋ ಸರ್, ಏನು ಸರ್ ನೀವು ಸರಿಯಾಗಿ ಕೇಸು ಡ್ರಾಫ್ಟ್ ಮಾಡಲಿಲ್ಲ, ಅದರಿಂದ ನನ್ನ ಕೇಸು ಹೈಕೋರ್ಟಲ್ಲಿ ಸೋತೆ ನೋಡಿ. ಎದುರು ಪಾರ್ಟಿ ಲಾಯರು ನೀವು ಬರ್ದಿರೋದನ್ನು ಎಲ್ಲ ತಪ್ಪು ಅಂತ ಹೇಳ್ಬಿಟ್ರು. ಆ ಜಡ್ಜಿ ಹೈಕೋರ್ಟ್ ಒಪ್ಕೊಂಡ್ಬಿಟ್ರು. ಯು ನೋ ವಾಟ್ ಎ ಗ್ರೇಸ್ಫುಲ್ ವೇ ಹಿ ಪುಟ್ ಇಟ್. He said, he knew that this was one of my very first cases in the
high court and I had succeeded in the lower court, and so I was very anxious that this matter must be decided in my favor in the high court. You know what he said? What a graceful way of saying it. He said, every requirement of trademark law has been pleaded in the case. Best possible arguments have been advanced, on the basis of which the trial court has granted the injunction. But taking everything as the best, still the plaintiff has no case. He did not find fault with what I had done. That is how a gentleman lawyer must behave. He simply said, take everything that has been said as the best pleading. This is the best the plaintiff can say, but the best pleading cannot give him the result which he has got. So, I can tell you, that moment, my blood pressure came down. I said, now my client cannot find fault with me. ಅವನ ಕೇಸ್ ಇರೋದಷ್ಟು, ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಆದರೆ ಇಟ್ ನಾಟ್ ಎನಫ್ ಇನ್ ದ ಲಾ, ನಾ ಏನು ಮಾಡೋಕ್ಕಾಗುತ್ತೆ? That is gentleman advocacy. That is gentleman's advocacy. I'll give you another example. These are instances that I want to share with you of how gentlemen's advocates behave. I was working for 5 years as a junior of Mr. S. Shivaswamy, ನಮ್ಮ ಜಸ್ಟಿಸ್ ಸೋಮನಾಥ್ ಅಯ್ಯರ್ ಸನ್. ಯಾವುದೋ ಒಂದು ರೆಗ್ಯುಲರ್ ಫಸ್ಟ್ ಅಪೀಲು, ವಿ ಹ್ಯಾಡ್ ಬ್ರೀಫ್. ಆವಾಗೆಲ್ಲ ವಿ ಕೃಷ್ಣಮೂರ್ತಿ ಅವರು ಅಂತ, ದೇರ್ ವಾಸ್ ಎ ವೆರಿ ಸೀನಿಯರ್, ವೆರಿ ವೆರಿ ರಿನೌಂಡ್ ಲಾಯರ್. ಸೊ ಬಟ್ ವಿ ಕೃಷ್ಣಮೂರ್ತಿ ಅವ್ರಿಗೆ ಬಹಳ ಬೇಗ ಕೋಪ ಬಂದ್ಬಿಡ್ತಾ ಇತ್ತು. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಹಿಮ್. He would abuse you to your face in front of the client. My senior said, you go and brief Mr. V. Krishnamurthy. So ನಾನು ವಿ ಕೃಷ್ಣಮೂರ್ತಿ ಅವರು ಹೋದೆ. ನಾನು ಹೇಳಿದೆ, ಸರ್, I was possibly in the profession for 2 years or 3 years. ನನಗೆ ಆವಾಗ ತಾನೇ ಕಾಂಟ್ರಾಕ್ಟ್ ಅದು ಇದೆಲ್ಲ ಕಾಲೇಜಿಂದ ಓದ್ಕೊಂಡ್ಬಂದಿದ್ದೆ. ಸೊ ಸ್ವಲ್ಪ ಎಲ್ಲ ಜೋರಿತ್ತು. ಸೊ ಹೋದೆ, ಸರ್ ನೋಡಿ, my case comes under section so and so of the Contract Act. Therefore, the trial court has wrongly applied the law. ಅವ್ರು ಏನು ಮೂಡಿತ್ತೋ ಏನೋ, ಅವರು ನೆನ್ನೆ ತಾನೇ ಕಾಲೇಜಿಂದ ಬಂದಿದ್ಯಾ, ಏನೋ ಓದ್ಕೊಂಡ್ ಬಂದಿದ್ಯಾ, ಸುಮ್ಮನೆ ಯಾವುದೋ ಸೆಕ್ಷನ್ ಹೇಳ್ಬಿಟ್ರೆ ಆಯ್ತಾ ಅಂತ. he said something so lightly and my face became red. ಅದು ಆ ಕ್ಲೈಂಟ್ ಬೇರೆ ಇದ್ದ. ಕ್ಲೈಂಟು ನನ್ನ ಮಗನು ಆಯ್ತಾ ನೀನು ಚಿಮಾರಿ ಅಂತ. ಆವಾಗ ನಾನೇನು ಮಾಡಿದೆ, ಐ ಗಾಟ್ ಎ ಲಿಟಲ್ ಸೋ ವರ್ಕ್ಡ್ ಅಪ್. ಐ ಸೆಡ್, ಸರ್, ಆಸ್ ಎ ಜೂನಿಯರ್ ಲಾಯರ್ ಐ ಹ್ಯಾವ್ ಟೋಲ್ಡ್ ಯು ವಾಟ್ ಐ ವಾಂಟ್ ಟು ಟೆಲ್ ಯು. ವೆದರ್ ಯು ಅಗ್ರಿ ವಿತ್ ಮೀ ಆರ್ ಯು ಡೋಂಟ್ ಅಗ್ರಿ ವಿತ್ ಮೀ, ಇಟ್ಸ್ ಲೆಫ್ಟ್ ಟು ಯು. ಯು ವಾಂಟ್ ಟು ಆರ್ಗ್ಯೂ ಇಟ್ ಟುಮಾರೋ ಮಾರ್ನಿಂಗ್ ವಿತ್ ದಿಸ್ ಪಾಯಿಂಟ್, ಯು ಆರ್ಗ್ಯೂ. ಇಫ್ ಯು ಡೋಂಟ್ ವಾಂಟ್ ಆರ್ಗ್ಯೂ, ಯು ಡೋಂಟ್ ಆರ್ಗ್ಯೂ ಅಂದ್ಬಿಟ್ಟೆ. ಬಿಕಾಸ್ ಐ ವಾಸ್ ಸೋ ಅಪ್ಸೆಟ್ ದಟ್ ಹಿ ಹ್ಯಾಡ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ಆಮೇಲೆ ಅವ್ರೇನು ಮಾಡಿ, ಸರಿ ಕಣಯ್ಯ, ನಾಳೆ ಬೆಳಗ್ಗೆ ಬಾ ನೋಡೋಣ ಅಂದರು. ನೌ ಸಿ ದಿ ಜೆಂಟಲ್ಮನ್ ಇನ್ ದಟ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ವೆಂಟ್ ಬ್ಯಾಕ್. ಮಾಡಿ ಮನೆಯಿಂದ ಬರ್ತಾಯಿದ್ರು ಆಫೀಸ್ಗೆ. ನೆನ್ನೆ ನೀನು ಹೇಳೋದಲ್ಲಯ್ಯ ಆ ಪಾಯಿಂಟು. ನಾನು ಒಳಗಡೆ ಹೋಗ್ಬಿಟ್ಟು ಇನ್ನೊಂದ್ಸರಿ ಆ ಪುಸ್ತಕ ತೆಗೆದು ನೋಡಿದೆ, ಆ ಪಾಯಿಂಟ್ ನೀನು ಹೇಳೋದು ಕರೆಕ್ಟಾಗಿರೋ ಥರ ಇದೆಯಲ್ಲ. ದ್ಯಾಟ್ ಈಸ್ ಜೆಂಟಲ್ಮನ್. And then, you know what happened? When he came to court next day morning, when our case was called, I was sitting by his side, briefing him. He stood up to the court and said, my lord, I want to show to your lordship section so and so of the Contract Act. When my young friend showed it to me yesterday evening, I dismissed it as irrelevant. But after deeper thinking, I think that is the best point in this case. What a gracious act. That is court etiquette and court manners. Oh. That is court etiquette and court manners. From that day onwards, ನನ್ನ ಎಲ್ಲಿ ನೋಡಿದ್ರು he would say, ಯಾವ ಕೋರ್ಟ್ ಹೋಗ್ತಾ ಇದೆಯಾ, ಚೆನ್ನಾಗಿ ಮಾಡು. See, that is how lawyers must behave.
I was completely, I was so depressed previous evening. Next day, it was a completely different man. Why? Because he was a gentleman lawyer. He never treated, ಅವತ್ತೇನೋ ಹೇಳಿದ್ರು, but look at the grace. That is the beauty of it. And he did not also make it appear as if ನಂದೇ ಪಾಯಿಂಟ್ ಅಂತ ಹೇಳಿಲ್ಲ, ಅದು ಮಾಡಲಿಲ್ಲ. ಜಡ್ಜಿಗೆ ನಿನ್ನೆ ಸಾಯಂಕಾಲ ಇವನು ಹಿಂಗೆ ಹೇಳ್ದ, ಅದನ್ನ ಹೋಪ್ಲೆಸ್ ಪಾಯಿಂಟ್ ಅಂತ ಹೇಳಿದೆ, ಇವಾಗ ಬೆಳಗ್ಗೆ ನಾನು ಯೋಚನೆ ಮಾಡಿದೆ ಅದೇ ಒಳ್ಳೆ ಪಾಯಿಂಟ್ ಅಂತ ಹೇಳಿದ್ರು. He gave me so much of credit. That is being gentlemanly. That is manners. Manners for a lawyer is different, completely different from the general manners. Sumne, please, thank you, we have to develop a very, very respectable, good relationship amongst lawyers. We must consider every one of us as part of the family. ಒಂದು ಫ್ಯಾಮಿಲಿಲಿ ಒಬ್ಬೊಬ್ಬರು ಒಂಥರ ಇರ್ತಾರೆ, ಬಟ್ ದಟ್ ಡಸಂಟ್ ಮೀನ್ ಯು ಕ್ಯಾನ್ ಟ್ರೀಟ್ ಎನಿಬಡಿ ಬ್ಯಾಡ್ಲಿ. That is the most important aspect of the practice of the legal profession. We have diverse relationships to take care of. One, relationship with our client. Two, relationship with the court. Three, relationship with our juniors. Four, relationship with our opposite counsel. With everybody, we have to conduct ourselves in a nice manner. So look at what is happening, unfortunately, today. Is it not minimum courtesy that if you are asking for an adjournment in court, you should call the opposite lawyer and tell him, sir, I am asking for adjournment today because I have some inconvenience, therefore please do not trouble yourself. That used to happen even as I remember, especially when it was a regular first appeal where you had to read. So we would call the opposite lawyer at 7 o'clock in the evening itself and say, don't spend your time on this case because I'm going to seek for adjournment tomorrow morning. Well, that's minimum courtesy. That's minimum courtesy. How can you not do it? And it's very shameful, I'm sorry to say it, that today in the court hall you have a notice. No adjournment motion will be entertained unless other side is informed. Ad helbeka namge. See, these are things that are very disturbing. We should not allow all this to happen. This is not the type of relationship that we want between lawyers. We should respect their time. They should respect my time. After all of us have, apart from profession, we have so many other things. We have to take care of all that. So, should you not have concern for the other side? That is one thing which unfortunately has deteriorated. The relationship that we maintain with our colleagues is a very important aspect of the practice of law. If we do not have good relationship with our colleagues, we will not be good lawyers. We would have destroyed this institution. And if the profession of lawyers is, the standard comes down, then the court system will crash. Court does not depend upon judges. Court largely depends upon good lawyers. If there is a good judgment, it is because lawyers have argued the case well. A good judgment is a reflection of a good bar. Therefore, we owe a tremendous responsibility, not only in terms of our learning, but also maintaining the standards. I want to tell you another very interesting experience I had with Mr. K. Parasaran, our former Attorney General, one of the best lawyers of the country. I had gone to, there was a dispute relating to
TVS. There was a dispute between the joint venture partners in TVS. Now that it is over, I can mention the name. It's also printed, so there's no difficulty. There was a dispute between TVS and Suzuki. So I was advising TVS Group, and I had given my interpretation of the terms of the joint venture agreement to say, no, this is your right. What you're doing is correct. The other side was being advised, I think, by Mr. P. Chidambaram. Mr. P. Chidambaram had given a different opinion, and Mr. P. Chidambaram had given a written opinion. So there was supposed to be a board meeting in the next few days. So Suzuki was wanting to place that legal opinion, written legal opinion of the P. Chidambaram before the board. So ನಮಗೂ ಒಂದು ಲೀಗಲ್ ಒಪಿನಿಯನ್ ಬೇಕಲ್ಲ. ಅವರು they have gone to Mr. P. Chidambaram and got an opinion. So can we get an opinion of some senior lawyer? I said, okay, no problem. So we went to Parasaran. ಅವಾಗ ಅವರು he had not yet become Attorney General. Just a few weeks or months before that. Then he heard everything and said, yes, I agree with your interpretation. Then the client said, sir, can we have a written opinion? He said, yes, I'll give you a written opinion next week. Bunny. So we went there next week. He gave us a written opinion. This is the class of those people which I want you to please. And also, please remember that at that point of time, Mr. Parasaran's sons were in active practice in Chennai. And all this action was going to happen in Chennai, because TVS was in Chennai. So the client told Mr. Parasaran, sir, this matter is going to be in court. We would like your assistance in the matter, and can you have your office in Chennai to handle this matter? Normally, what would have been the reaction? All right, you contact my son, he is in Chennai, he will take care of it, don't worry. You know what he said? He said, no, this young man can do everything. He will take care of the matter in Chennai. If necessary, let him contact me. I will then see. What a boost it was for a person who had just set up his practice. And a word like that coming from a person of the status of Mr. Parasaran. This is what I remember. I have forgotten what fee was paid. I have forgotten everything. I have forgotten the details of the case. But these incidents have left an impression in my mind which will never be erased. These are the great people. I will tell you another example of another incident that created a tremendous impression on my mind. There was one matter which had to be argued in Supreme Court. I was appearing for a property developer. The property which had been purchased by the developer or purchased or joint development agreement, whatever, belonged to a person of the weaker sections of the community. And you know, we have this PTCL Act and all that. So there was an order against us in the High Court. So we had to challenge it in the Supreme Court. I spoke to Mr. K.K. Venugopal. I said, sir, I would like you to appear. He said, what is the matter about? Over the phone, he asked me. He said, tell me what the matter. I said, this is briefly the matter. You know what he said? He said, no, I will not appear. I said, why? Is there a conflict? He said, no. As a matter of principle, I have decided that I will not accept any case against a person belonging to a backward class. I was really so impressed. Look at the commitment. Whether you agree with it or not is a different issue. But look at that concern. It is only a lawyer who can say it. It is only a lawyer who can shape the society, the thinking of the society. He said, I will not appear because I have done it as a matter of principle that I will not appear against anybody belonging to the weaker sections of the community. What a noble thought.
Now, does that not have an impact upon the society in general? Obviously, yes. It has an impact upon the society in general. Who can make that impression? Who can make that impact? It is only the legal community. Therefore, there is a lot of responsibility on our shoulders as lawyers. Our duty does not end by simply arguing a case. Our duty does not end merely because we present a case from a point of view and we have succeeded in the matter. No. Our duty is a never-ending duty. We have to maintain standards because we determine the standards of the society in general. We determine the standards of the court. We determine the standard of the institution. And if we damage the institution of judiciary by wrong behavior, may not be written in the law, but if it is part of our dharma as a lawyer, we would have destroyed that institution. If you destroy the court, you have destroyed democracy. Therefore, see the important role that we as lawyers play. The moment we realize that, we would have discharged our duty. These are the few aspects that these are the few aspects that I wanted to place before you. And I also want to share certain concerns that are there, and we have to nip it in the bud. What are the concerns? We have become commercial in our approach. We have put money as the first in the list of priorities. On the contrary, money must be incidental. I am not for a moment suggesting that money is not important. Of course, all of us as lawyers work because we are paid a fee. But is that the only thing that should motivate me to work as a lawyer? ಬೇರೆ ಏನೂ ಇಲ್ವಾ? ಬರೀ ದುಡ್ಡು ಇರಬೇಕು. ಆದರೆ is that the only motivating factor? It should not be. The motivation must be that I am a servant of this great institution of court. Now, once I am part of that, I will also earn, because this is my livelihood. That is why it is said, a lawyer must live like a hermit, but work like a horse. This is the most important aspect of the practice of our profession. The moment we have that attitude saying, I am going to work like a hermit, then we will not let our mind go to earning money in wrong ways. Earn money in the right way, spend money in the right way. That is the dharma of a lawyer. If we observe that, we have done justice. And when time comes, when we have to hang our boots and say, enough is enough, I am not going to practice anymore, and look yourself in the mirror, you will not feel ashamed of yourself. ಇದನ್ನು ನಾವು ಮಾಡದೇ ಇದ್ದರೆ, I am afraid that we have not done justice to our soul. These few words. Thank you very much for this patient hearing. Thank you.